ವಾರ್ಷಿಕ ಸಹಾಯ ಸಭೆಗೆ ಬಂದಿರುವಂಥ ನಮ್ಮ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರಿಗೆ ಮತ್ತು ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಷೇರುದಾರರಿಗೂ ನನ್ನ ನಮಸ್ಕಾರಗಳು. ನಾನು ಇದೇ ಪ್ರಥಮ ಬಾರಿಗೆ ಈ ಒಂದು ವಾರ್ಷಿಕ ಸಭೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ಈಗ ಈ ವ್ಯವಸಾಯ ಸಹಕಾರ ಸಂಘದ ವಾರ್ಷಿಕ ವರದಿಯನ್ನು ನಮ್ಮ ಕಾರ್ಯದರ್ಶಿಗಳಾದಂತಹ ನರಸಿಂಹಪ್ಪನವರು ಮಂಡಿಸಿದ್ದಾರೆ. ತಾವೆಲ್ಲರೂ ಕೂಡ ಅದರ ಬಗ್ಗೆ ವಿವರವಾಗಿ ಚರ್ಚಿಸಿದರೆ ಈ ಒಂದು ಆರೋಗ್ಯಕರ ಚರ್ಚೆಯು ಇದೇ ಥರ ಮುಂದುವರಿಯಲಿ, ಈ ಒಂದು ಸಹಕಾರ ಸಂಘವು ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅನ್ನೋ ಒಂದು ಆಶಯದೊಂದಿಗೆ ನಾನು ಕೆಲವೊಂದು ವಿಷಯಗಳನ್ನು ತಮ್ಮಲ್ಲಿ ಹಂಚ್ಕೋಬೇಕಾಗುತ್ತೆ. ನನಗೆ ಗೊತ್ತಾದಂಗೆ ನಮ್ಮ ಧ್ವಂಸಂದ್ರ ಸೊಸೈಟಿ ಬರೀ ಅಕ್ಕಿಗೆ ಸೀಮಿತವಾಗಿತ್ತು. ಅಕ್ಕಿ ಗೋಧಿ ಹಾಕೋದಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ನಮ್ಮ ಅಣ್ಣ ಮತ್ತು ಈ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ಒಂದು ವಾಟರ್ ಫಿಲ್ಟರ್ ಮಾಡಿದರು, ಅಕ್ಕಿ ಗಿರಣಿ ಮಾಡಿದರು, ಒಂದು ಕಟ್ಟಡ ಕಟ್ಟಿದರು. ಮತ್ತು ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಗೊಬ್ಬರ ಎಲ್ಲ ಮಾರೋದಕ್ಕೆ ಲೈಸೆನ್ಸ್ ಪಡ್ಕೊಂಡಿರೋದು ನಮ್ಮ ಧ್ವಂಸಂದ್ರ ಸೊಸೈಟಿ ಪ್ರಥಮವಾಗಿ ಅಂತ ಹೇಳೋದಕ್ಕೆ ನನಗೆ ಗರ್ವ ಆಗುತ್ತೆ. ಯಾವುದೇ ಒಂದು ಸೊಸೈಟಿ ಈ ಒಂದು ಲೈಸೆನ್ಸನ್ನು ಪಡ್ಕೊಂಡಿಲ್ಲ. ನಮ್ಮ TAPC ಅಧ್ಯಕ್ಷರಾದ ಕೊತ್ತೂರು ಮಂಜುನಾಥ್ ಅವರು ಮೊನ್ನೆ ಹೇಳಿದರು, ನೋಡಿ ಈ ಥರ ಧ್ವಂಸಂದ್ರ ಮಾಡ್ದಂಗೆ ಎಲ್ಲರೂ ಸೊಸೈಟಿಗಳು ಮಾಡ್ಕೊಂಡ್ರೆ ರೈತರಿಗೂ ಕಷ್ಟ ತಪ್ಪುತ್ತೆ, ಅವ್ರ ಮನೆ ಬಾಗಿಲಲ್ಲೇ ಗೊಬ್ಬರ ಸಿಗುತ್ತೆ ಅಂತ. ಆವಾಗಲೇ ನಮ್ಮ ಯಾರೋ ಮಿತ್ರರು ಹೇಳ್ತಾ ಇದ್ರು 10,000ಕ್ಕೆ ನಾವು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಈ ಗೊಬ್ಬರ ಮತ್ತು ಅದು ಇಲ್ಲದೆ ಇದ್ದಾಗ ಈ ಒಂದು ಕಾನೂನಿಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಜನ. ಈಗಾದರೂ ಗೊಬ್ಬರ ಅಷ್ಟೋ ನಾವು ಪರ್ಚೇಸ್ ಮಾಡಿ ಅಥವಾ ಉಳಿದಿದ್ದು ಈ ಅಕ್ಕಿ ಗಿರಣಿಯಲ್ಲೋ ಅಥವಾ ಒಂದು ಡೆಪಾಸಿಟ್ ಮಾಡೋದು ಒಂದು ಅವಕಾಶ ಇವಾಗ ಕಲ್ಪಿಸ್ಕೊಟ್ಟಿದ್ದಾರೆ. ಅಂದರೆ ಈ ನಿಯಮವನ್ನು ಈ ಸೊಸೈಟಿನೇ ಮಾಡ್ಕೊಂಡಿರೋದಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೂಪಿಸಿರುವ ನಿಯಮಗಳ ಪ್ರಕಾರ 10,000 ರೂಪಾಯಿ ಕನಿಷ್ಠ ಒಂದು ವಹಿವಾಟನ್ನು ನಡೆಸಲೇಬೇಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕಾನೂನು ತಂದಿದ್ದಾರೆ. ಅದು ಈ ಸೊಸೈಟಿಯವರಾಗಲಿ ಈ ಕಾರ್ಯಕಾರಿ ಮಂಡಳಿಯವರಾಗಲಿ ತಂದಿರೋದಲ್ಲ, ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಂದಿರೋದು. ಅದರ ಪ್ರಕಾರ ನಾವು ಗೊಬ್ಬರಗಳು ತಗೋಬೋದು. ಇಲ್ಲಾಂದರೆ ಇನ್ನೊಂದು ಅವಕಾಶ ಇದೆ, 10,000 ರೂಪಾಯಿ ಡೆಪಾಸಿಟ್ ಮಾಡಿ 6 ತಿಂಗಳು 3 ತಿಂಗಳು ಇಟ್ಟು ಕೂಡ ವಾಪಸ್ ತಗೋಬೋದು. ಅದು ಕೂಡ ವಹಿವಾಟು ಆಗುತ್ತೆ. ನಿಮಗೆ ಒಂದು ಕಿವಿಮಾತು ಹೇಳ್ತಾ ಇದ್ದೀನಿ, ಯಾಕಂದರೆ ಎಲ್ಲರೂ ಗೊಬ್ಬರ ತಗೊಳಕ್ಕಾಗಲ್ಲ. ಈ ನಮ್ಮ ವಹಿವಾಟು ಹೆಂಗೆ ನಡಿಬೇಕು ಅಂದರೆ ಅವಕಾಶಗಳಿದ್ದಾವೆ, ಅದನ್ನು ನಾವು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಹೇಳ್ತಾ, ಈ ಒಂದು ವ್ಯವಸಾಯ ಸಹಕಾರ ಸಂಘವು ಒಳ್ಳೆಯ ರೀತಿಯಲ್ಲಿದೆ. ಇದನ್ನು ತಾವೆಲ್ಲರೂ ಈ ರೀತಿಯಾಗಿ ಆರೋಗ್ಯಕರ ಚರ್ಚೆಗಳ ಮುಖಾಂತರ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರ ಹತ್ರ ನಮಸ್ಕಾರ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ఇದ್ದೀನಿ. నమస్కారం. ధ్వంసంలో అయ్యలేదు సో దీంట్లో సుఖదొడ్డి గేట్లో రోడ్ల పై చేయడమంటే వచ్చిపోయే వాళ్ళకి అనుకూలం అవుతుంది, ఆ చేద్దామని చెప్పి మన మాట్లాడినారు, మన సభలో ಮಾತಾಡಿದ್ರು. ಲೋನ್ ಕೊಡಿ, ಅದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ. ಏನೋ DCC ಬ್ಯಾಂಕಿಂದ ಲೋನ್ ಕೊಡೋದು ಎಲ್ಲ ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಏನು ಕೊಡಲ್ಲ. ಕಟ್ಟಲಿಲ್ಲ ಕೋರ್ಟ್ಗೆ ಹಾಕ್ತಾರೆ. ಯಾಕೆಂದರೆ ನಿಮ್ಮ ಜಮೀನು ಮಾರ್ಟ್ಗೇಜ್ ಮಾಡಿಕೊಟ್ಟಿರ್ತೀರ, ಕೋರ್ಟ್ಗೆ ಹೋಗ್ತಾರೆ. ನೀವು ಮನುಷ್ಯನ ನೋಡಿ ಲೋನ್ ಕೊಡೋದು ಸರಿಯಲ್ಲ. ನಿಮ್ಮಲ್ಲಿ ಹೇಳ್ತಾ ಇರೋದು ನಾನು, ಮನುಷ್ಯನ ನೋಡಿ ಈತನು ಕಟ್ತಾನ, ಇವನು ನಮ್ಮ ಕೆಲ್ಸಕ್ಕೆ ಬರ್ತಾನ, ನಮಗೆ ಕೆಲ್ಸಕ್ಕೆ ಬರೋಲ್ಲ ಅನ್ನೋದು ಯೋಚನೆ ಇರಬಾರ್ದು. ಎಲ್ಲರೂ ಒಂದೇ, 17 ಊರವರು ನಮ್ಗೊಂದೇ ಅನ್ನೋ ಉದ್ದೇಶದಿಂದ ನೀವು ಲೋನ್ ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನೊಂದು, ಈಗ ನೋಟಿಸ್ ಕಳಿಸಿದ್ದಾರೆ, ಅದಕ್ಕೆ ರಿಪ್ಲೈ ನೀವು ಯಾವ ಥರ ಮಾಡ್ತೀರಾ? ಯಾಕೆಂದರೆ ಇದು ಕೋಆಪ್ರೇಟಿವ್, ಏನು ಕಾನೂನು ಇದೆ, ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ, ಏನೋ ಎಲ್ಲ ಇದೆಯಲ್ಲ ನೀವೇ ಮಾಡಿರೋದೆಲ್ಲ, ಏನೋ ನೀವೇ ರೆಸಲ್ಯೂಷನ್ ಮಾಡಿದ್ರೂ ನಡೀತಾ ಇದೆ. ಇದು ದಯವಿಟ್ಟು ಅದಕ್ಕೊಂದು ನೀವು ಅನುಕೂಲ ಮಾಡಿಕೊಡಿ ಎಲ್ಲರಿಗೆ. 17 ಊರವರೆಗೂ ನೀವು ಅನುಕೂಲ ಮಾಡಿಕೊಡಿ. ಧ್ವಂಸಂದ್ರಿಗೆ ಒಂದಕ್ಕೆ ಅಲ್ಲ ನಾನು ಕೇಳ್ತಾ ಇರೋದು, 17 ಊರಿಗೂ ಎಲ್ರಿಗೂ ಅನುಕೂಲ ಮಾಡಿಕೊಡಿ.